ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ನಾವು ಗೋಕರ್ಣ ವಿಸಿಟ್ ಮಾಡಿದ್ರಿ. ಗೋಕರ್ಣದಲ್ಲಿ ವೆಸ್ಟರ್ನ್ ವೇರ್ಸ್ ಅಲೋ ಇಲ್ಲ, ಅದು ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ. ಸೊ ಪಂಚೆ ಕಂಪಲ್ಸರಿ. ಅಲ್ಲೇ 60 ರೂಪಾಯಿಗೆ ಅಂಗಡಿದಲ್ಲಿ ಸಿಗುತ್ತೆ. ತೊಗೊಂಡು ಹುಟ್ಕೊಂಡು ನಾವು ಹೊರಟ್ರಿ. ದರ್ಶನ ಸೂಪರಾಗಾಯಿತು. ಮಕ್ಕಳ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡೋಕ್ಕೆ ಹೋದ್ರಿ. ಹಾಯ್, ಈ ಫೋಟೋ ತುಂಬ ಇಷ್ಟ ಆಯಿತು ನನಗೆ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ 500 ಫೈನ್ ಅಂತ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ 10 ರೂಪೀಸ್. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಏನಾದರೂ ಮಾಡೋ ಹೋಗಿದ್ರೆ 1000 ರೂಪೀಸ್. ಹಂಗೆ ಲೊಕೇಶನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಯ್, ಹಿಂದೆ ಮ್ಯಾಂಗ್ರೋವ್ಸ್ ನೋಡಿ ಕೇರಳ ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ವರ್ಣವರ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿದಲ್ಲಿ ಹೊರಟ್ರಿ. ಮಳೆ ಅಂತೂ ಬೆಳಗ್ಗೆ ಎದ್ದಾಗಿಂದನೂ ಬೀಳ್ತಾನೆ ಇದೆ, ಲೈಟಾಗಿ ಬಿಡೋದಿಲ್ಲ ಅಂತ ಅನಿಸುತ್ತೆ ಇವತ್ತು. ಆದರೂ ನಾವು ವಿಸಿಟ್ ಮಾಡೋ ಪ್ಲೇಸಸ್ನ ಕವರ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀರಿ. ಲೈಟಾಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರ ಥರ ಯಾರಾದರೂ ಕೈ ಹಿಡ್ಕೊಂಡು ಪೀಸ್ಫುಲ್ಲಾಗಿ ವಾಕ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಇದು. ಸಮ್ಮರಲ್ಲಿ ಬಂದರೆ ಚೆನ್ನಾಗಿರುತ್ತೆ ಇದೆಲ್ಲ. ಇಲ್ಲ ಮಾನ್ಸೂನಲ್ಲಿ ತುಂಬ ಕಷ್ಟನೇ. ಇವರು ಇಲ್ಲಿ ಹೇಡಿಕಾಯಿ ಅದನ್ನು ಹಿಡಿತಾಯಿದ್ರು. ಇವ್ರನ್ನ ಹಾಗೆ ಮಾತಾಡಿಸಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ತೊಗೊಂಡ್ರಿ. ಯೂಶ್ವಲಾಗಿ ಇಲ್ಲಿ ಬೋಟಿಂಗ್ ಎಲ್ಲ ಅವೈಲೇಬಲ್ ಇರುತ್ತೆ, ಕಯಾಕಿಂಗ್ ಕೂಡ ಇರುತ್ತೆ. ಬಟ್ ಇದು ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ ಅಷ್ಟೇ. ಸಮ್ಮರಲ್ಲಿ ಬಂದರೆ ಈ ಪ್ಲೇಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದು ಡೆಡ್ ಎಂಡ್. ಇದು ಇಲ್ಲಿ ಬ್ರಿಡ್ಜ್ ಕ್ರಾಸ್ ಮಾಡಿದ್ಮೇಲೆ ಇದು ಒಂದು ಯೂ ಟರ್ನಿಂಗ್ ಥರ ಬರುತ್ತೆ. ಅದನ್ನು ಬಂದರೆ ಮುಗೀತು. ವಾಟರ್ ಗೇಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸಮ್ಮರ್ ಟೈಮ್ನಲ್ಲಿ. ಸೊ ಆಗ ಬಂದರೆ ಸ್ವಲ್ಪ ಜಾಸ್ತಿ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಬಟ್ ಈಗ ನಾವು ವಾಕಿಂಗ್ ಮಾಡಿದ್ರಿ, ಹಾಗೆ ನೇಚರ್ ಎಂಜಾಯ್ ಮಾಡಿದ್ರಿ ಅಷ್ಟೇ. ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸ್ ತೊಗೊಂಡ್ರಿ, ಗ್ಯಾಲರಿ ತುಂಬೋಗೋ ಅಷ್ಟು. ಮಕ್ಕಳು ಕೂಡ ಸಖತ್ ಕೋಪ್ರೇಟ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ನಾವು ಅಷ್ಟೇ. ಲಕ್ಕೀತ್ಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. It's finally reached my lucky destination. Hi, this is Eco Beach. ಎಕೋ ಬೀಚ್ ಕೂಡ ಕ್ಲೋಸ್ ಆಗಿತ್ತು. ಅಂದರೆ ಬೀಚ್ ನಿಯರ್ ಬಿಡ್ತಾರೆ, ಬಟ್ ಬೀಚ್ ಒಳಗಡೆ ಬಿಡೋದಿಲ್ಲ. ಬಟ್ ಬೀಚ್ ವ್ಯೂ ಏನಿದೆ ಅದು ಸೂಪರಾಗಿತ್ತು ನೋಡೋದಕ್ಕೆ. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬೀಚಸ್ ಕೂಡ ಕ್ಲೋಸ್ ಮಾಡಿರ್ತಾರೆ. ವೇವ್ಸ್ ತುಂಬ ಅತಿ ವೇಗವಾಗಿ ಬರ್ತಿದೆ ಅಂತ. ನನಗಂತೂ ಈ ವೇವ್ಸ್ ನೋಡಿಕೊಂಡು ನಿಂತ್ಕೊಂಡಿದ್ರೆ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಾ ಇತ್ತು. ಚಿಕ್ಕ ವಯಸ್ಸಲ್ಲಿ ಊರಿಗೆಲ್ಲ ಹೋಗಿದಾಗ ತೋಟದ ಹತ್ರ ಇದು ಸಿಗ್ತಿತ್ತು. ನಾವು ಇದನ್ನು ಮುಟ್ಟಿದ್ರೆ ಮುನಿ ಅಂತ ಕರಿತಿದ್ರಿ. ಲೀವ್ಸ್ನ ಟಚ್ ಮಾಡಿದ್ರೆ ಅದು ಕ್ಲೋಸ್ ಆಗ್ತಿತ್ತು. ನಿಮಗೂ ಇದೇನ ಗೊತ್ತಿದ್ದು ನೀವೇನಾದರೂ ಬೇರೆ ಹೆಸರಿಂದ ಕರಿತಿದ್ರೆ ನಂಗೆ ಆ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಚಿಕ್ಕ ವಯಸ್ಸೆಲ್ಲ ನೆನಪಾಯಿತು, ಆಟ ಆಡ್ತಿದ್ದಿದ್ದಲ್ಲ ನನಗೆ ಇದನ್ನು ನೋಡಿ. ಇದು ನಾವೀಗ ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ಅಪ್ಸರಕೊಂಡ ಬೀಚ್ ಅಂತ. ಇದು ಬಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಫೇಮಸ್ ಬೀಚ್ ಇದು.
ಬಟ್ ಮಳೆಯಿಂದ ನೋಡಿ ಆ ಪ್ರೀ ವೆಡ್ಡಿಂಗ್ ಶೂಟ್ದು ಥೀಮ್ಸ್ ಏನಿದೆ ಅದೆಲ್ಲ ಫುಲ್ ಹಾಳಾಗಿದೆ. ಈಚ್ದು ವೇವ್ಸ್ ತುಂಬ ವೇಗವಾಗಿ ಬರ್ತಾ ಇರೋದ್ರಿಂದ ಎಲ್ಲ ವೇಸ್ಟ್ನು ತಂದು ಈಚೆ ಹಾಕ್ಬಿಟ್ಟಿದೆ ಈಗ. ಅದಕ್ಕೆ ತುಂಬ ಡರ್ಟಿಯಾಗಿದೆ ಪ್ಲೇಸು. ಈಗ ಅಪ್ಸರಾ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಿದ್ದೀರಿ. ಆ್ಯಕ್ಚುಲಿ ಮಳೆ ಇನ್ನೂ ನಿಂತಿಲ್ಲ, ಲೈಟ್ ಆಗಿದೆ. ಆ್ಯಕ್ಚುಲಿ ಅಂಬ್ರೆಲಾ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಏನೂ ಗೊತ್ತಾಗ್ತಿಲ್ಲ. ವಾಟರ್ ಫಾಲ್ಸ್ದು ಟಿಕೆಟ್ ತೊಗೊಂಡು ನಾವು ಈಗ ನೋಡೋಕೆ ಹೋಗ್ತಾ ಇದ್ದೀರಿ. ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ, ಮೆಟ್ಲು ಇಳಿಬೇಕಾಗತ್ತೆ. ಬಟ್ ವ್ಯೂ ಮಾತ್ರ ಸೂಪರಾಗಿತ್ತು. ಸಮೃದ್ಧಿ ಬೆಳಗ್ಗೆಯಿಂದ ಎದ್ದೇ ಇದ್ಲಲ್ವ, ಸೊ ಅವಳಿಗೆ ಫುಲ್ ನಿದ್ದೆ ಬಂದ್ಬಿಡ್ತೀಗ. ಬಟ್ ಲಕಿತ್ ಅಂತೂ ಸಖತ್ ಎಂಜಾಯ್ ಮಾಡ್ದ ವಾಟರ್ ಫಾಲ್ಸ್ನ. ಆಲ್ಮೋಸ್ಟ್ ಈವ್ನಿಂಗ್ ಆಗೋಯ್ತು. ಈಗ ನಾವು ಮುರುಡೇಶ್ವರ ಕಡೆ ಹೋಗ್ತಾ ಇದ್ದೀರಿ. ಎಂಟ್ರೆನ್ಸಲ್ಲೇ ಎಲ್ಲರೂ ಫೋಟೋಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಸ್ವಲ್ಪ ಫೋಟೋಸ್ ತೊಗೊಂಡ್ರಿ. ಸಮೃದ್ಧಿಗೆ ಮತ್ತು ಲಕಿತ್ಗೆ ಇದು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಮುರುಡೇಶ್ವರ. ಬಟ್ ನಾನು ಸಾಕಷ್ಟು ಸಲ ಬಂದಿದ್ದೆ ಮುರುಡೇಶ್ವರಕ್ಕೆ. ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಅನಿಸುತ್ತೆ, ಅದಕ್ಕೆ ಇದೆಲ್ಲ ಹಾಕಿದ್ದಾರೆ. ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಒಳಗಡೆ ಹೋದ್ರಿ. ದರ್ಶನ ಮುಗಿಸ್ಕೊ ಬಂದುಬಿಡೋಣ, ಟೈಮ್ ಆಗುತ್ತೆ ಅಂತ. ದರ್ಶನವೂ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಆಯಿತು. ಬೀಚ್ ವ್ಯೂ ಮಾತ್ರ ಮೇಲೆಯಿಂದ ಸಖತ್ತಾಗಿರುತ್ತೆ ಈವ್ನಿಂಗಲ್ಲಿ ನೋಡೋದಕ್ಕೆ. ಮುರುಡೇಶ್ವರ ವಿಸಿಟ್ ಮಾಡಿದಾಗ ಸ್ಕೂಬಾ ಡೈವಿಂಗ್ ಹೋಗೋದು ಮರಿಬೇಡಿ. ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನನ್ನ ವಿಶ್ ಬಕೆಟಲ್ಲಿ ಕೂಡ ಸ್ಕೂಬಾ ಡೈವಿಂಗ್ ಇದೆ. ಮುರುಡೇಶ್ವರ ಆಗಲಿ ಗೋವಾ ಆಗಲಿ ಎಲ್ಲಾದರೂ ಹೋಗಬೇಕು ಅಂತಿದೆ. ಬಟ್ ಮಕ್ಕಳನ್ನ ನಾವು ಕರ್ಕೊಂಡು ಹೋಗೋದ್ರಿಂದ ಆಗೋದಿಲ್ಲ. ಮಕ್ಕಳನ್ನ ಬಿಟ್ಟು ನಾವು ಸಹ ಹೋಗೋದಿಲ್ಲ. ಸೊ ಸ್ವಲ್ಪ ದಿನ ಆದಮೇಲೆ ನನ್ನ ಒಂದು ವಿಶ್ನ ನಾನು ಫುಲ್ಫಿಲ್ ಮಾಡ್ಕೊಳ್ತೀನಿ. ಮುರುಡೇಶ್ವರ ಮುಗಿಸ್ಕೊಂಡು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಟ್ರಾವೆಲ್ ಮಾಡಿದ್ರಿ. ನಿಯರ್ ದಾವಣಗೆರೆ ರೂಮ್ ಮಾಡ್ಕೊಂಡ್ರಿ. ಯಾಕಂದರೆ ಲೇಟ್ ನೈಟ್ ಆಯಿತು, ಮಕ್ಳಿಗೂ ನಿದ್ದೆ ಬಂದುಬಿಡುತ್ತೆ ಅಂತ. ಸೊ ರೂಮ್ ಕೂಡ ಕಂಫರ್ಟಬಲ್ಲಾಗೇ ಇತ್ತು. ಆರಾಮಾಗಿ ಚಿಲ್ಲೌಟಾಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಗೆ ಹೋಗೋದಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿಗೆ ನಮ್ಮ ಟ್ರಿಪ್ ಮುಗ್ದಿತ್ತು. ಸೊ ಇವತ್ತಿನೆಲ್ಲ ಮನೆಗೆ ಟ್ರಾವೆಲಿಂಗ್ ಇದೆ. ನಾನು ಕೂಡ ಸ್ವಲ್ಪ ದಪ್ಪ ಆಗಿದ್ದೀನ, ಟ್ರಿಪ್ಗೆ ಹೋದ್ಮೇಲೆ ಸಣ್ಣ ಆಗಿದ್ದೀನ ಅಂತ ಚೆಕ್ ಮಾಡ್ಕೊಳ್ತಿದ್ದೆ. ಏನು ಡಿಫ್ರೆನ್ಸ್ ಇಲ್ಲ ಬಿಡಿ. ದಾವಣಗೆರೆ ಅಂದಮೇಲೆ ಬೆಣ್ಣೆ ದೋಸೆ ತಿನ್ನಲೇಬೇಕು. ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಬೆಣ್ಣೆ ದೋಸೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಯೂಟ್ಯೂಬ್ನಲ್ಲಿ ಫೇಮಸ್ ಬೆಣ್ಣೆ ದೋಸೆ ಕಾರ್ನರ್ ಯಾವುದಿದೆ ಅಂತಲೂ ಚೆಕ್ ಮಾಡಿಕೊಂಡೆ. ಲಕ್ಕಿ ಗೋವಾಗೆ ಹೋಗೋಣ, ಮನೆಗೆ ಹೋಗೋಣ. ಇಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ವಿಸಿಟ್ ಮಾಡಿದ್ರಿ. ಇದು ತುಂಬಾ ಫೇಮಸ್ ಹೋಟೆಲ್ಲು. ಬಟ್ ನನಗೆ ಏನಂದರೆ ಫುಲ್ ಎಂಟೈರ್ ಹೋಟೆಲ್ ವಿಸಿಟ್ ಮಾಡಿದ್ಮೇಲೆ ಅಡುಗೆ ಮಾಡೋ ಹತ್ರ ಎಲ್ಲ ಒಂದು ಸ್ವಲ್ಪ ಹೈಜಿನಿಕ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇವರು ಯಾವುದೇ ರೀತಿ ಗ್ಯಾಸ್ನ ಯೂಸ್ ಮಾಡ್ತಿಲ್ಲ, ಸೌದೆ ಒಲೆದಲ್ಲೇ ದೋಸೆ ಹಾಕೋದಕ್ಕೆ ಮಾಡ್ತಿದ್ದಾರೆ. ಬೆಣ್ಣೆನೂ ಅಷ್ಟೇ, ದೋಸೆ ಹಾಕಿದ್ಮೇಲೆ ಅದ್ರ ಮೇಲೆ ಬೆಣ್ಣೆನೂ ಹಾಕ್ತಿದ್ದಾರೆ ಡೈರೆಕ್ಟಾಗಿ. ಬಟ್ ನಾವು ಈ ಕಡೆ ಎಲ್ಲ ಸ್ವಲ್ಪ ಹೈಜಿನಿಕ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಎಲ್ಲ ಪ್ಲೀಸ್ ಹೈಜಿನಿಕ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಹಾಗೆ ದೋಸೆ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ನಾವು ಡಾಬಾ ವಿಸಿಟ್ ಮಾಡಿದ್ರಿ. ನಾನ್ ವೆಜ್ ಬ್ಯಾಟಿಂಗ್ ಮಾಡಬೇಕು ಅಂತ.
ಈ ಹೋಟೆಲ್ ಸಹ ನಾನು ಆನ್ಲೈನಲ್ಲಿ ವ್ಯೂಸ್ ಚೆಕ್ ಮಾಡಿ ರೂಟ್ ಮ್ಯಾಪ್ನಲ್ಲೇ ನೋಡಿದ್ದು. ಊಟ ಎಲ್ಲ ಚೆನ್ನಾಗಿತ್ತು. ತವಾ ಫ್ರೈ ಫಿಶ್ ಮಾತ್ರ ಸೂಪರಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ರಿ ಮನೆ ಕಡೆಗೆ. ಎಷ್ಟು ಬೇಗ ಟ್ರಿಪ್ಪೆಲ್ಲ ಮುಗ್ದೋಯ್ತಲ್ವಾ. ಇದಾಗಿದೆ ನಮ್ಮದು ಲಾಸ್ಟ್ ವಿಡಿಯೋ ಆಫ್ ರೋಡ್ ಟ್ರಿಪ್ ಟು ಗೋವಾ. ಗೋವಾ ಟ್ರಿಪ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಮಕ್ಕಳಂತೂ ಕಾರಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಟ್ರಿಪ್ ಯಾವಾಗ, ಎಲ್ಲಿಗೆ, ಯಾವ ರೀತಿ ಹೋಗೋದು ಅಂತೆಲ್ಲ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನನ್ನ ಚಾನಲ್ನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಸಿ ಯು ಸೂನ್.